ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಹಚ್ಚಿಟ್ಕೊಂಡಿರೋಂಥ ಸಾಮಾನು ಮತ್ತು ಮೊದಲನೇದಾಗಿ ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಮೊಟ್ಟೆ ಬೇಯೋಕ್ಕಾಗ್ಬಿಟ್ಟು ಅದ್ರ ಮೇಲೆ ನಾವು ಯಾವ ತಪ್ಪಲೆ ಇಟ್ಟಿರ್ತೀವಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದರೆ ಅದು ಮೊಟ್ಟೆದು ನೀರು ಏನಿರುತ್ತೆ ಅದು ಕುದ್ದಿ ಆಚೆ ಕಡೆ ಬರೋಲ್ಲ. ಹಾಗಾಗಿ ನಾನು ಮೊಟ್ಟೆದು ತಪ್ಪಲೆ ಬೇಯೋಕ್ಕಿದ್ನಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ತಿಕ್ತಾ ಇದ್ದೀನಿ. ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯೋಕ್ಕಿಟ್ಟೆ. ನೆಕ್ಸ್ಟ್ ಬಂದುಬಿಟ್ಟು ಅಕ್ಕಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅಕ್ಕಿ ನೆನೆ ಹಾಕಿಡ್ತಿದ್ದೀನಿ. ನಾನು ಹೆಚ್ಚಿಟ್ಕೊಂಡಿರೋ ಸಾಮಾನು ಬಂದುಬಿಟ್ಟು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ ಪೇಸ್ಟ್ ಎಲ್ಲನೂ ಮಾಡಿಕೊಂಡು ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡ್ಕೊಬಿಟ್ಟು ಅದಾದಮೇಲೆ ಬಾಣಲಿ ಬಿಸಿ ಆಗೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಮೊದಲು ಮೊಟ್ಟೆನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಟೇಸ್ಟನ್ನು ಸೂಪರಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಯಾವುದೇ ಅಡುಗೆಗೆ ಆಚೆ ಕಡೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿಲ್ಲ. ಮನೆಯಲ್ಲೇ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಎಲ್ಲ ಹಾಕ್ಬಿಟ್ಟು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಸಾಮಾನು ಬಂದುಬಿಟ್ಟು ಈರುಳ್ಳಿ, ಟೊಮೊಟೊ, ಚಕ್ಕೆ, ಪಲಾವ್ ಎಲೆ, ಲವಂಗ, ಮೆಣಸು. ನೋಡಿ, ಇವಾಗ ನಾನು ಅದೇ ಆಯಿಲಿಗೆ ಹಾಕ್ತಾಯಿದ್ದೀನಿ ಚಕ್ಕೆ, ಲವಂಗ, ಮೆಣಸು ಮತ್ತು ಬಿರಿಯಾನಿ ಎಲೆ. ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ರೆಡಿಶ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ನಾವೇನು ಮಸಾಲ ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಹಾಕೋಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದರಲ್ಲಿ ಇರೋವಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಾಗಾಗಿ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆದಮೇಲೆ ಟೊಮೊಟೊ ಏನಿರುತ್ತೆ ಟೊಮೊಟೊನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರಲ್ಲಿ ಮೆಜರ್ಮೆಂಟ್ ಏನಪ್ಪ ಅಂದರೆ ನಾನು ಇಲ್ಲಿ ಟೋಟಲಾಗಿ 1 ಡಜನ್ ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿಗೆ ತಕ್ಕಂಗೆ ತೊಗೊಂಡು ನೀವು ಕಟ್ ಮಾಡ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಇವಾಗ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ದಪ್ಪದಾದರೆ ಟೊಮೊಟೊ 4 ತೊಗೊಳ್ಳಿ, ಸಣ್ಣದಾದರೆ ಇನ್ನೊಂದು 2 ಜಾಸ್ತಿ ತೊಗೊಳ್ಳಿ. ಈರುಳ್ಳಿನೂ ಅಷ್ಟೇ ಸೇಮ್ ಕ್ವಾಂಟಿಟಿಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನೆಲ್ಲನೂ. ನಾನು ಇಲ್ಲಿ ಬಂದುಬಿಟ್ಟು ಒಂದು 7 ಮೆಂಬರ್ಸಿಗೆ ಮಾಡ್ತಿರೋದ್ರಿಂದ ನಾನೊಂದು ದೊಡ್ಡದ ಪಾತ್ರೆಯಲ್ಲೇ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡಿದರೂ ಚೆನ್ನಾಗಿರುತ್ತೆ, ಬಟ್ ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ಮನೆಯಲ್ಲೇ ಕುಕ್ಕರ್ ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ತಪ್ಪಲೆಯಲ್ಲೇ ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪೌಡರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ನೋಡಿಬಿಟ್ಟು ಯೂಸ್ ಮಾಡಿ. ಏಕೆ ಅಂದರೆ ನಾವು ಮೊದಲೇ ಗ್ರೀನ್ ಚಿಲ್ಲಿ ಎಲ್ಲನೂ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ, ಹೆವಿ ಸ್ಪೈಸಿ ಆಗಿಬಿಡುತ್ತೆ. ಹಾಗಾಗಿ ಸೊ ಈಗ ಇದೆಲ್ಲ ಆದಮೇಲೆ ನಾನು ಮಸಾಲ ಐಟಮ್ಸ್ ಎಲ್ಲ ಆದಮೇಲೆ ಲಾಸ್ಟಿಗೆ ನಾನು ಮೊಸರು ಹಾಕ್ತಿದ್ದೀನಿ. ಮೊಸರು ಮೊದಲೇ ಹಾಕಿದರೆ ಏನಪ್ಪ ಅಂತ ಅಂದರೆ ನಾವು ಮಸಾಲೆ ಎಲ್ಲ ಹಾಕೋದನ್ನೆಲ್ಲ ಚೆನ್ನಾಗಿ ಇಟ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಮೊಸರನ್ನ ನಾನು ಲಾಸ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಅಕ್ಕಿನ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೋ ಆ ಮೆಜರ್ಮೆಂಟಲ್ಲಿ ನಾನು ವಾಟರ್ ಹಾಕಿದ್ದೀನಿ. 1 ಗ್ಲಾಸಿಗೆ 2 ಗ್ಲಾಸ್ ನೀರಿನಂಗೆ ನಾನು ಹಾಕಿದ್ದೀನಿ. ಇಲ್ಲಿನೂ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಮಾಡಿ ಅದು ಒಂದು ಕುದಿಯೋವರೆಗೂ ಬಿಡಬೇಕು ಚೆನ್ನಾಗಿ. ಅದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೆಥಿನೂ ಆ್ಯಡ್ ಮಾಡಿದ್ದೀನಿ. ಅದ್ರದ್ದು ವೀಡಿಯೋ ಸ್ಕಿಪ್ ಆಗಿದೆ. ಸೊ ಫ್ರೆಂಡ್ಸ್, ಏನಪ್ಪ ಅಂದರೆ ಇಲ್ಲಿ ನನ್ನ ವೀಡಿಯೋಗಳೆಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಿಗಿನರ್ಸಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ನಿಮ್ಮ ಕಡೆಯಿಂದಲೂ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ನನಗೂ. ಸೊ ನಾನು ಬಿಗಿನರ್ ಇನ್ನೂ. ಇದಕ್ಕೆ ಇವಾಗ ಸ್ವಲ್ಪ ನಾನು ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲನೂ ಹಾಕ್ಬಿಟ್ಟು ನಾನು ಸ್ವಲ್ಪ ಕುದಿಯೋವರೆಗೂ ಬಿಡ್ತಾಯಿದ್ದೀನಿ. ಇದು ಸಿಂಪಲ್ ಆ್ಯಂಡ್ ಈಸಿಯಾಗಿರುತ್ತೆ ಫ್ರೆಂಡ್ಸ್. ಒಬ್ರಿಗಿಬ್ರಿಗಾದರೆ ನೀವು ಒಂದು 10 ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೊಬಿಡ್ಬೋದು. ತುಂಬ ಅಂದರೆ ತುಂಬ ಈಸಿ, ಸಿಂಪಲ್ಲಾಗಿ ಆವಾಗಸ್ತಾನೆ ಮಾಡಬೇಕು ಅನ್ನೋರು ಕೂಡ 5 ನಿಮಿಷದಲ್ಲಿ ಮಾಡೋ ಅಂಥ ಅಡುಗೆ ಇದಾಗಿದೆ. ಸೊ ನಾವು ಆವಾಗಲೇ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದಲ್ವ, ಅದನ್ನು ನಾನೀಗ ನೀರೊಂದು ಕುದಿ ಬಂದ ತಕ್ಷಣ ಇವಾಗ ಅಕ್ಕಿನ ಆ್ಯಡ್ ಮಾಡಿದ್ದೀನಿ. ಇನ್ನು ಅಕ್ಕಿ ಚೆನ್ನಾಗಿ ಬಾಯ್ಲ್ ಆಗೋ ಥರ ಸ್ವಲ್ಪ ಚೆನ್ನಾಗಿ ಅರ್ಧ ಬೆಂದಮೇಲೆ ಸ್ವಲ್ಪ ದಮ್ ಕಟ್ಟಬೇಕು ಅಲ್ವಾ. ಅದಕ್ಕೆ ಈಗ ಮುಂಚೆನೇ ಅಕ್ಕಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು ಇವಾಗ ನಾನು ನಿಂಬೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಆವಾಗಲೇ ವೀಡಿಯೋದಲ್ಲಿ ನಾನು ನಿಂಬೆಹಣ್ಣು ಹೇಳಿರಲಿಲ್ಲ, ಸಾರಿ. ಅದು ವೀಡಿಯೋ ಫುಲ್ಲಿ ಬೇಗ ಹೋಗೋದ್ರಿಂದ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನನಗೆ ಎಡಿಟಿಂಗ್ ಅಷ್ಟು ಬರೋಲ್ಲ. ನಿಮಗೆ ಎಡಿಟಿಂಗಲ್ಲಿ ಏನಾದರೂ ಟಿಪ್ಸ್ಗಳಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಆ್ಯಂಡ್ ಇದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಕೊತ್ತಂಬರಿ ಪುದೀನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಮಾಡಿ ಸ್ವಲ್ಪ ಅನ್ನ ಬಾಯ್ಲ್ ಆಗೋವರೆಗೂ ಬಿಡಬೇಕು. ಅನ್ನ ಮುಕ್ಕಾಲು ಹಸಿ ಬೆಂದಮೇಲೆ ನಾವು ಅದಕ್ಕೆ ಮೊಟ್ಟೆನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ ಇಟ್ಟು ಒಂದು 5 ಮಿನಿಟ್ಸ್ ನೀಟಾಗಿ ದಮ್ ಕಟ್ಟಿದರೆ ನಮಗೆ ಸೂಪರ್ ದಮ್ ಎಗ್ ಬಿರಿಯಾನಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೂಪರ್ ಆ್ಯಂಡ್ ಸಖತ್ತಾಗಿರುತ್ತೆ ಟೇಸ್ಟು. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮಗೂ ನೀವು ಮಾಡೋ ಅಂಥ ಕಾಮೆಂಟ್ಸಿಂದ ಆಗಿರ್ಬೋದು, ನೀವು ಆಗೋ ಒಂದು ಸಬ್ಸ್ಕ್ರೈಬರ್ಸಿಂದ ನಮಗೂ ಈ ಥರ ವೀಡಿಯೋಸ್ ಇನ್ನೂ ಮಾಡಬೇಕು ಅನ್ನೋ ಎಂಕರೇಜ್ಮೆಂಟ್ ಸಿಗುತ್ತೆ. ಹಾಗಾಗಿ ಸೊ ನೋಡಿ, ಇವಾಗ ನಾನು ಅನ್ನ ಮುಕ್ಕಾಲು ಹಸಿ ಬೆಂದಮೇಲೆ ಅದಕ್ಕೆ ನಾನು ಎಗ್ನ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ವೀಡಿಯೋ ಮಾಡೋದು ಸ್ವಲ್ಪ ಕ್ರಾಸ್ ಆಗಿಬಿಟ್ಟಿದೆ, ಹಾಗಾಗಿ ಇದು ಸ್ವಲ್ಪ ಆಫ್ ಬಂದುಬಿಟ್ಟಿದೆ ಅಷ್ಟೇ ಫ್ರೆಂಡ್ಸ್. ಇವಾಗ ನೋಡಿ ಅದ್ರ ಮೇಲೆ ದಮ್ ಕಟ್ಟಿದ ಮೇಲೆ ನಾವು ಅದಕ್ಕೆ ಗಾಳಿ ಹೋಗ್ದಂಗೆ ಭಾರವಾದ ವಸ್ತು ಏನಾದರೂ ಇಡಬೇಕು. ನಾನಿಲ್ಲಿ ಒಂದು ತಪ್ಪಲಿಗೆ ನೀರು ತುಂಬಿಟ್ಟು ಅದು ಮೇಲೆ ಇಟ್ಟಿದ್ದೀನಿ. ಎಲ್ಲ ಆದಮೇಲೆ ನೋಡಿ ಫ್ರೆಂಡ್ಸ್ ಹೀಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.